ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೇಲೇ ಬೆಳೆದಿರುವ ಕೆಸುವಿನ ಸೊಪ್ಪಿಂದ ಪತ್ರೊಡೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಕೆಸುವಿನ ಸೊಪ್ಪು ಇರಲಿಲ್ಲಾಗಿತ್ತು. ಹೋದ ವರ್ಷ ನಾನು ಯಾರ್ದೋ ತೋಟದಲ್ಲಿ ಹೋದಾಗ ನಾನು 2 ಕಲರಿಂದು ಇತ್ತಲ್ಲಿ, ಅದನ್ನು ನಾನು ತಗೊಬಂದೆ. ಸಣ್ಣ ಸಣ್ಣ ಗಿಡಗಳಾಗಿತ್ತು, ಅದನ್ನು ಚಿಕ್ಕದಾಗಿತ್ತು. ಅದನ್ನೆರಡೂ ನೆಟ್ಬಿಟ್ವಿ. ಹೋದ್ಸಲ ಎಲೆ ಏನು ಬಂದಿರಲಿಲ್ಲ, ಅದರಿಂದ ಚಿಕ್ಕದಾಗಿ ಹಾಗೆ ಚಿಗುರಿ ಸತ್ತೋಗ್ಬಿಟ್ಟು. ಮತ್ತು ಈ ಸಲ ಮಳೆ ಸ್ಟಾರ್ಟಿಂಗಲ್ಲೇ ಅದರಿಂದ ಎಲೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅದು ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ. 2 ಬುಡ ಇದು ರೆಡ್ಡಲ್ಲೂ ಮತ್ತು ಒಂದು ಗ್ರೀನ್ ಕಲರಲ್ಲಿದೆ. ಎರಡರಲ್ಲೂ ಎಲೆ ಕಿತ್ಕೊಬಂತು ಈ ಸಲ ಮಾಡ್ತೀನಿ. ಅದು ನಿಜ ಅಂದರೆ ನನಗೆ ಪತ್ರೊಡೆ ಮಾಡಿ ತಿನ್ನೋದಕ್ಕಿಂತನೂ ಖುಷಿ ಅಲ್ಲಿ ಹೋಗಿ ಎಲೆ ಎಲ್ಲ ಕಟ್ ಮಾಡ್ಕೊಂಡು ತಗೊಬರೋದು. ಅದಷ್ಟು ಚೆಂದ ಬೆಳೆದಿದೆ. ರಿಯಲ್ ಅಂದರೆ ನನಗೆ ಕಟ್ ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ, ಅಷ್ಟು ಚೆಂದ ಬೆಳೆದಿದೆ. ಆಮೇಲೆ ಎಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಒಳಗಡೆನೂ ಸಣ್ಣ ನಾರು ಥರ ಕಡ್ಡಿಗಳು ಹೋಗಿ ಕಲರಲ್ಲಿ ಕೆಸುವಿನ ಎಲೆ 2 ಮತ್ತೆ ಒಂದು ತಿಂಗಿದೆ ಟೋಟಲಿ ನನಗೆ ಕೆಸುವಿನ ಅಷ್ಟು ಇಷ್ಟ ಆಗಿದೆ. ಎಲ್ಲರೂ ತಗೊಬಂದು ಹಚ್ಕೋದು ತಂದು ಮಾಡೋಕ್ಕಿಂತ ನೀಟಾಗಿರುತ್ತೆ, ನಾವೇ ಬೆಳೆಸಿರುತ್ತೆ, ಚೆನ್ನಾಗಿರುತ್ತೆ ಇದು. ಆಮೇಲೆ ಕಟ್ ಮಾಡ್ಕೊಂಡು ಮಾಡೋಣ ಅಂತ ಕೆಳಗೆ ಬಗ್ಗಿರೋಂಥಗಳು ಇದ್ದಿದ್ದೀನಿ. ಗ್ರೀನಲ್ಲಿ ಆಲ್ರೆಡಿ ಅದಕ್ಕೊಂದು ಹೂ ಟೈಪ್ ಮೊಗ್ಗು ಆದಂಗಿದೆ. ಅದೇನು ಫ್ಲವರ್ ಟೈಪ್ ಆಗುತ್ತೇನೋ ಗೊತ್ತಿಲ್ಲ. ಕೆಳಗಡೆ ಬಗ್ಗಿರೋಂಥ ಎಲೆಗಳನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ತಗೊಂಡೆ. ಎಷ್ಟು ಚೆಂದ ಇರುತ್ತೆ, ಗಾಳಿಗೆಲ್ಲ ಎಲೆಗಳು ಅಲುಗಾಡ್ತಾ ಇರೋದು, ಅದು ತುಂಬ ಚೆನ್ನಾಗಿರುತ್ತೆ. ಪತ್ರೊಡೆ ಮಾಡೋಕ್ಕಿಂತನೂ ನನಗೆ ಇಲ್ಲಿ ಬಂದಾಗ ಸ್ವಲ್ಪನೇ ಜಾಗ ಇದೆ ನನ್ನ ಗಾರ್ಡನ್ನಾಗಿ ಮನೆ ಸೈಡು, ಅದರಲ್ಲಿ ನಾನು ಎಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಆಮೇಲೆ ಈ ಸಲ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. ಮೂಲಂಗಿ, ಟೊಮೊಟೊ ಮತ್ತು ಜೋಳ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ಮಾಡಿ ತೋರಿಸ್ತೀನಿ. ಸೈಡಲ್ಲಿ ಫ್ಲವರ್ಸ್ ಹಾಕಿದ್ದೀನಿ, ಡಾಲಿಯದೆಲ್ಲ. ಸ್ವಲ್ಪ ಎಲೆಗಳನ್ನು ತಗೊಂಡಿದ್ದೀನಿ, ಇಷ್ಟೇ ಸಾಕಾಗತ್ತೆ, ಸ್ವಲ್ಪನೇ ಮಾಡೋದಿದು. ಇದರಲ್ಲಿ ಏನಂದರೆ ಪತ್ರೊಡೆಗೆ ಮೇನ್ ಅಂದರೆ ಹುಣಸೆ ಹಣ್ಣು. ಇದು ಹಣ್ಣು ಹಾಕ್ತಾಯಿದ್ರೆ ಇದು ಕಟ್ತಾ ಜಾಸ್ತಿ ಆಯಿತು, ವೈಟ್ ಕಟ್ತಾ ಅದಕ್ಕೆ ಹುಣಸೆ ಹಣ್ಣೆ ಮಾಡ್ಕೊಬೇಕಾಗತ್ತೆ. ಇಷ್ಟೇ ಜಾಗದಲ್ಲೇ ನಾನು ಹಾಕಿರೋದು. ಹಾಲಿಗೆ ದೂರ ಇದೆ, ನಂಬೇಕು ಇದೆ. ನಾವು ಕಟ್ ಮಾಡಿದಾಗ ಯಾವಾಗ ಓಡ್ ಬಂದ್ಬಿಟ್ಟೆ ಫಾಲೋ ಮಾಡಿಕೊಂಡು ಈ ಸೈಡ್ ಎಲ್ಲ ತರಕಾರಿಗಳದ್ದು ವಿಡಿಯೋ ಮಾಡ್ತೀನಿ. ಜೋಳ 3 ಇದರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಇದು ಡಾಲಿಯ ಒಂದಿದೆ, ಅದು ಫ್ಲವರ್ ಹಾಕಿದಾಗ ನಾನು ಎಲ್ಲದನ್ನು ಸೇರಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ತಾನೇ ಅದು ಮೊಗ್ಗುಗಳಾಗೋಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ಅಂತ. ಪತ್ರೊಡೆಯಲ್ಲಿ ಇದು ಎಲೆ ಏನಂದರೆ ಇದಕ್ಕೆ ನಾವು ಎಷ್ಟೊತ್ತೂ ನಾವು ವಾಶ್ ಮಾಡಿದರೂ ಇದು ನೀರನ್ನು ಇದು ಮಾಡಲ್ಲ, ನೀರು ಹಾಕಿ ವಾಶ್ ಮಾಡ್ಬೋದು, ಅದು ಹಾಗೇ ಹೊರಟೋಗ್ಬಿಡುತ್ತೆ. ದಂಟೆನ ನಾನೇನು ಮಾಡ್ತಾಯಿಲ್ಲ, ದಂಟಿಂದು ಪಲ್ಯ ಎಲ್ಲ ಮಾಡ್ತಾರೆ. ಈ ಸಲ ನಾನು ಎಲೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಲೆನೆಲ್ಲ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ನಾನು ಜಾಸ್ತಿ ಮಸಾಲೆ ಹಾಕಿ ಪತ್ರೊಡೆ ಮಾಡಲ್ಲ, ಕಡಲೆ ಹಿಟ್ಟು ಮೇಯ್ನಾಗಿ ನಾನು ತಗೊಳ್ಳೋದು. ಅದಕ್ಕೆ ನಾನು ಮಸಾಲೆಗೆ ನಾನು ಒಣ ಮೆಣಸಿನ ಪೌಡರ್ ತಗೊಂಡಿದ್ದೀನಿ. ಮೆಣಸಿನ ಪೌಡರಿಗೆ ಹಸಿಮೆಣಸು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಜಾಸ್ತಿ ಹುಣಸೆ ಹಣ್ಣು ಹಾಕಿ ಅದನ್ನು ನಾನು ಬೇರೆ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿದ್ದನ್ನು ನಾವು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ, ಉಪ್ಪು ಎಲ್ಲ ಹಾಕಿ. ಜಾಸ್ತಿ ಮಸಾಲೆ ಇರಲ್ಲ, ಖಾರ ಸ್ವಲ್ಪ ಮುಂದೆ ಹಾಕಿರ್ತೀನಿ. ಹುಣಸೆ ಹಣ್ಣು ಜಾಸ್ತಿ ತೊಗೊಳ್ತೀನಿ, ಅದೇ ಕಟ್ತಾ ಎಲ್ಲ ಬರ್ದಂಗೆ ಮಾಡೋದು, ಇಲ್ಲ ನಮ್ಮ ಗಂಟ್ಲಲ್ಲಿ ಕೆರೆದಿದ್ದ ಫೀಲ್ ಆಗುತ್ತೆ. ಈಗ ಎಲ್ಲ ಉಲ್ಟಾ ಹಚ್ತೀನಿ, ಹಚ್ಚಿದರೆ ಈ ಸೈಡಲ್ಲಿ ನಾನು ನೀಟಾಗಿ ಎಲ್ಲದಕ್ಕೂ ಹಚ್ಕೊಂಡು ಫುಲ್ ಹಚ್ಬೇಕು ಎಲೆಗೆ, ಇಲ್ಲದಂಗೆ
ಇದನ್ನು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಅವಾಗ ಅದು ಚೆನ್ನಾಗಿ ಬೇಯುತ್ತೆ. ಇದರಲ್ಲಿ ನಾವು ಎಲ್ಲ ಅಲ್ಲಿ ಮೇಗೆ ಆಗ್ದಂಗೆ ಆಗೋದು. ಫಸ್ಟು ಆಯಿಲ್ ಬೇಯಿಸ್ಕೊಬೇಕು. ತಗೋಬೇಕು ರೋಲ್ ಬಿಟ್ಟು ಚೆಂದ ತಗೋಬೇಕು. ಬೇಯಿಸಿ ಇಲ್ಲ ಅಂದ್ರೆ ಕಡ್ತ ಸ್ಟಾರ್ಟ್ ಆಗುತ್ತೆ. ನೀಟಾಗಿ ಬೇಯಿಸ್ಕೊಳ್ಳೋದೇ ಹಾಕಬೇಕಾಗಿರೋದು. ಮತ್ತು ಏನಂದರೆ ಮಾಡಿದ್ದೀನಿ ಯೂಸ್ ಆಗುತ್ತೆ. ಮೇಲೂ ಆ ಸೈಡಲ್ಲಿ ಅಂಟ್ಕಲ್ಲ ಎಲೆಗಳು, ಅದಕ್ಕೆ ಅದ್ರ ಮೇಲೆ ಹತ್ತು ನೀಟ್ಕೊಂಡು ಬೇಯಿಸ್ಕೊಳ್ಳೋದು. ನೀವು ಮಾಡ್ಬೋದು. ಇದು ನಮ್ಮದು ಮನೆಯಲ್ಲಿ ಎಲ್ಲರೂ ಇಷ್ಟಪಡೋ ತಿಂಡಿ ಆಗುತ್ತೆ. ಇದು ಎಲ್ಲರೂ ಇಷ್ಟ. ಇಲ್ಲ ಅದು ಮರದಲ್ಲಿ ಒಂದು ಸ್ವಲ್ಪ ಎಲೆ ಅರ್ಧ ಮಾಡ್ತಿದ್ದು ತುಂಬ ಟೇಸ್ಟ್ ಅಂತೆ. ನನಗೆ ಅವತ್ತು ಸಿಕ್ಕಿಲ್ಲ, ನಾನು ಮಾಡಿಲ್ಲ. ಅದು ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಈ ಥರ ಬೇಯಬೇಕು. ಚೆಂದ ಬೆಂದಿದೆ ಅಂತ ಸ್ಪೂನಿಂದ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಶೇಪಲ್ಲಿ ರೋಲ್ ಆಗಿ ಸಣ್ಣ ಸಣ್ಣ ಸ್ಲೈಸಾಗಿ ಅದು ಅದಕ್ಕೆ ಸ್ವಲ್ಪ ಗಮ್ ಟೈಪ್ ಬರುತ್ತೆ. ಆಮೇಲೆ ಚೆಂದಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಇವತ್ತಿನ ನಂದು ಪತ್ರೊಡೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.